ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂಗೆ ಭಾರೀ ನೀರು ಬಂದಿರುವಂತದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂಗೆ ಭಾರೀ ನೀರು ಬಂದಿರುವಂತದ್ದು. ಭಾರೀ ಮಳೆಯಿಂದಾಗಿ ಕೆಆರ್ಎಸ್ ಡ್ಯಾಂಗೆ ಭಾರೀ ನೀರು ಬಂದಿದೆ. 102 ಅಡಿ ತಲುಪಿದೆ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. 124.80 ಅಡಿ ಗರಿಷ್ಠ ಸಾಮರ್ಥ್ಯವಿರುವಂತಹ ಕೆಆರ್ಎಸ್ ಜಲಾಶಯ ಇದೀಗ 102 ಅಡಿ ತಲುಪಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂಗೆ ಭಾರೀ ನೀರು ಬಂದಿರುವಂತದ್ದು. ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ 4 ದಿನದಲ್ಲಿ ಕೆಆರ್ಎಸ್ ಜಲಾಶಯ ಸಂಪೂರ್ಣವಾಗಿ 102 ಅಡಿ ತಲುಪಿದೆ. ಈ ಮೂಲಕ ಹಲವು ವರ್ಷಗಳ ಬಳಿಕ ಮೇ ತಿಂಗಳಲ್ಲೇ ಈ ರೀತಿಯಾದಂತಹ ನೀರು ಹರಿದು ಬರ್ತಾ ಇರುವಂತದ್ದು. ಜೂನ್ 2ನೇ ವಾರದಲ್ಲಿ ಸಂಪೂರ್ಣವಾಗಿ ಡ್ಯಾಂ ತುಂಬುವಂತಹ ಸಾಧ್ಯತೆ ಇದೆ. ಹಳೆ ಮೈಸೂರು ಭಾಗದ ಜೀವನಾಡಿಯಾದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟಿಗೆ ಉತ್ತಮವಾದಂತಹ ಒಳಹರಿವು ಬಂದಿರುವಂತದ್ದು. ಭಾರೀ ಮಳೆಯಿಂದಾಗಿ 102 ಅಡಿ ತಲುಪಿದೆ ಕೆಆರ್ಎಸ್ ಜಲಾಶಯದ ನೀರು. ಒಟ್ಟಾರೆಯಾಗಿ 124.80 ಅಡಿ ಗರಿಷ್ಠ ಸಾಮರ್ಥ್ಯವಿರುವಂತಹ ಕೆಆರ್ಎಸ್ ಡ್ಯಾಂ ಇದೀಗ 102 ಅಡಿ ತಲುಪಿದೆ. ಇದೇ ರೀತಿಯಾಗಿ ಮಳೆ ಮುಂದುವರಿದ್ರೆ ಜೂನ್ 2ನೇ ವಾರದಲ್ಲಿ ಸಂಪೂರ್ಣವಾಗಿ ಡ್ಯಾಂ ತುಂಬುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಸಂಪೂರ್ಣ ಮಳೆಯಿಂದಾಗಿ ಮುಂಗಾರು ಆರಂಭದಲ್ಲಿಯೇ ಉತ್ತಮ ಮಳೆ ಆಗ್ತಾ ಇದೆ. ಇನ್ನು ರೈತರ ಮುಖದಲ್ಲಿ ಸಂತಸ ಕೂಡ ಎಲ್ಲೋ ಒಂದ್ ಕಡೆ ಕಾಣ್ತಾ ಇರುವಂತದ್ದು. ಇದೀಗ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂನಲ್ಲಿ ಭಾರೀ ನೀರು ಒಳಹರಿವು ಹರಿದು ಬರ್ತಾ ಇದೆ. ಇದರಿಂದ ಎಲ್ಲೋ ಒಂದ್ ಕಡೆ ಆ ಸುತ್ತಮುತ್ತ ಇರುವಂತಹ ರೈತರಿಗೂ ಕೂಡ ಸ್ವಲ್ಪ ಮಟ್ಟಿನ ನಿರಾಳತೆ ಕಾಣುತ್ತೆ. ಯಾಕಂತ ಅಂದ್ರೆ ಮೇ ತಿಂಗಳಲ್ಲೇ ಕೂಡ ಈ ರೀತಿಯಾದಂತಹ ಒಳಹರಿವು ಹರಿದು ಬರ್ತಾ ಇರುವಂತದ್ದು. ಕೆಆರ್ಎಸ್ ಡ್ಯಾಂನಲ್ಲಿ 102 ಅಡಿ ತಲುಪಿದೆ ಅಲ್ಲಿ ನೀರಿನ ಒಳಮಟ್ಟ.